ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ದಿನಗಳಾಗಿತ್ತು ವಿಡಿಯೋ ಬಿಟ್ಟಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಇವತ್ತಿಂದ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇನ್ನೇನು ಸೆಕೆಂಡ್ PUC ಒಂದು ಎಕ್ಸಾಮ್ಗೆ ನಾವು ಕಂಪ್ಲೀಟ್ ಎಲ್ಲನೂ ಒಂದು ಮೆಟೀರಿಯಲ್ಸ್ನ ಕೊಡ್ತಾ ಇದ್ದೀವಿ. ಇವಾಗ ನಾಳೆಯಿಂದ ನಾನು ಅದರ ಸಂಬಂಧಪಟ್ಟಂತೆ ವಿಡಿಯೋ ಬಿಡ್ತೀನಿ. ನೆಕ್ಸ್ಟು ಒಂದು SLC ರಿಸಲ್ಟ್ಗೆ ಸಂಬಂಧಪಟ್ಟಂಥ ಒಂದು ಈ ಡೇಟ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಎಷ್ಟೋ ಸ್ಟೂಡೆಂಟ್ಸ್ ಕೇಳ್ತಾನೆ ಇದ್ರಿ, ನನಗೆ ಕಮೆಂಟ್ ಮಾಡಿ. ಸೊ ರಿಸಲ್ಟು ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ತುಂಬ ಜನ ಒಂದು ರೂಮರ್ಸ್ನ ಹಬ್ಬಿಸ್ತಾ ಇದ್ದಾರೆ. ಸೊ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ಒಂದು ಸಂಪೂರ್ಣ ಮಾಹಿತಿನ ಒಂದು SLC ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ನೀಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ನಿಮ್ಮ ಒಂದು ವಾಲ್ಯೂಮ್ ಬಟನ್ನ ಜಾಸ್ತಿ ಇಟ್ಕೊಂಡು ನೋಡಿ, ಯಾಕಂದರೆ ನಿಮಗೆ ಅಷ್ಟೊಂದು ವಾಯ್ಸ್ ಕೇಳಿಸಲ್ಲ. ಸೊ ಅದಕ್ಕಾಗಿ ಒಂದು ವಾಲ್ಯೂಮ್ ಬಟನ್ನ ಜಾಸ್ತಿ ಇಟ್ಕೊಳ್ಳಿ. ನೋಡಿ, ಮೊದಲನೇ ಒಂದು ವಿಚಾರ, ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಏನು, ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ, ನಿಮ್ಮ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ನಾನು ವಿಚಾರಿಸಿದೆ ಆಲ್ರೆಡಿ. ಆ್ಯಂಡ್ ನೆಕ್ಸ್ಟು ಇನ್ನೊಂದು, ನಿಮ್ಮ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಅಂದರೆ ಇವಾಗ ಡೇಟು 21. ಸೊ ಇನ್ನೂ ಎಲ್ಲ ಕಂಪ್ಲೀಟ್ ಆಗಿದೆ. ನಾನೊಂದು ಇಲಾಖೆಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಹೇಳಿದ್ರು, ಇನ್ನೂ ಏನಂದರೆ ಅವರು ಒಂದು ಈ ಎಲ್ಲ ಮಾರ್ಕ್ಸ್ನ ಒಂದು ಕಂಪ್ಯೂಟ್ರಲ್ಲಿ ಎಂಟ್ರ್ ಮಾಡಬೇಕು. ಅಂದರೆ ಒಂದು ಎಲ್ಲ ಡೇಟಾನ ಅವರು ಒಂದು ಕಂಪ್ಯೂಟ್ರಲ್ಲಿ ಶೇಖರಣೆ ಮಾಡಬೇಕು. ಸೊ ಅದಕ್ಕೆ ಒಂದು 1 or 2 days ಅಷ್ಟೇ ಸಾಕು. ಸೊ ಎಲ್ಲ ಪ್ರೊಸೆಸ್ಸು ಇನ್ನೂ 2-3 ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ರಿಸಲ್ಟ್ ಬಿಡೋ ಡೇಟ್ ಅಂದರೆ ನೋಡ್ಕೊಳ್ಳಿ, ಈ ಒಂದು ನೋಡಿ, ನಾನು ಇಲ್ಲಿ ಒಂದು ಹಾಳೆಯಲ್ಲಿ ಬರ್ದು ತೋರಿಸ್ತಾ ಇರ್ತೀನಿ ಎಲ್ಲನೂ ನೋಡಿ. ಒಂದು 26ಇಂದ ಒಂದು ಎಲೆಕ್ಷನ್ ಇದೆ, ಯಾವುದು MP ಎಲೆಕ್ಷನ್ ಇದೆ 26ಗೆ. ಸೊ ಏನಂದರೆ ಇವಾಗ ಒಂದು MP ಎಲೆಕ್ಷನ್ ಮುಂಚೆನೇ ಬಿಡ್ಬೋದು ರಿಸಲ್ಟು, ಇಲ್ಲ MP ಎಲೆಕ್ಷನ್ ಆದಮೇಲೆ ಬಿಡ್ಬೋದು. ಅರ್ಥ ಮಾಡ್ಕೊಳ್ಳಿ, ಇದೇ ಮಂತಲ್ಲೇ ಬಿಡ್ಬೋದು, ಬಿಟ್ಟರೆ ಇಲ್ಲ May 1st ವೀಕ್ ಅಂತ ಮುಂಚೆ ಹೇಳಿದ್ದೀನಿ. ಹಲವಾರು ಜನ ಏನು ಹೇಳೋರೆ, May 1st ವೀಕ್ ಅಂತ ಹೇಳೋರೆ. ಅದು ಒಂದು ವರದಿಗಳ ಪ್ರಕಾರ May 1st. ಬಟ್ ಒಂದು ವೇಳೆ ನೋಡಿ, 3 ಎಕ್ಸಾಮ್ಸ್ ಇದೆ. PUC ಎಕ್ಸಾಮ್ಸ್ನ ನೀವು ನೋಡಿದರೆ ಆಲ್ಮೋಸ್ಟು ಏನು ವಿತಿನ್ 20 days ಒಳಗಡೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟಾಗಿ ರಿಸಲ್ಟು ಬಿಟ್ಬಿಟ್ರು. ಸೊ ಅದಕ್ಕಾಗಿ 3 ಎಕ್ಸಾಮ್ ಇದೆಯಲ್ಲ, ಸೊ ಅದಕ್ಕಾಗಿ ಬೇಗನೆ ಬಿಡ್ತಾ ಹೋಗ್ತಾರೆ. ಮೊದಲೇ ನೋಡಿ, ನಾನು ಹೇಳ್ದಂಗೆ ಬಿಫೋರ್ ಎಲೆಕ್ಷನ್ ಬರುತ್ತೆ. ಒಂದು ಬಿಫೋರ್ ಎಲೆಕ್ಷನ್ನು ಬಿಟ್ಟರೆ ಆಫ್ಟರ್ ಎಲೆಕ್ಷನ್ ಅಂದರೆ 26ಗಾದರೆ ಒಂದು 28 ಇಲ್ಲ 30 ಇಲ್ಲ May 1st ಬರ್ಬೋದು. ಈ 3 ಡೇಟಲ್ಲಿ ಅಲ್ಲಿ ಕನ್ಫರ್ಮ್ ಅದು. ಇಲ್ಲ ಬಿಫೋರ್ ಅಂದರೆ ಈ ಒಂದು 24, ನಾಳೆ ಬಿಟ್ಟು ಒಂದು ನಾಡಿದ್ದು, ನಾಳೆ ಬಿಡೋಲ್ಲ, ಅದ್ರ ನಾಡಿದ್ದು ಅಂದರೆ ನಾಳೆ 22 ಆದರೆ 23 ಆರ್ 24 ಆರ್ 25 ಈ 3 ಒಳಗಡೆ ಬಿಟ್ಕೋಬೇಕು. ಇಲ್ಲಾಂದರೆ ಅವರು ನೆಕ್ಸ್ಟು ಆಫ್ಟರ್ ಎಲೆಕ್ಷನ್ನೇ ಬಿಡೋದು. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಅವರು ಒಂದು ಗೊಂದಲದಲ್ಲಿದ್ದಾರೆ. ಸೊ ಅದಕ್ಕಾಗಿ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ತಿಳಿಸಿದೆ. ನಾನು ಸ್ವಲ್ಪ ಪರ್ಸನಲ್ ಬ್ಯುಸಿ ಇದ್ದೆ, ಸೊ ಅದಕ್ಕಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಎಷ್ಟೋ ಜನ ಸ್ಟೂಡೆಂಟ್ಸು ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಬಂದು ಕಮೆಂಟ್ ಹಾಕಿದ್ರಿ, ಪ್ಲಸ್ ಮೆಸೇಜು ಮಾಡಿದ್ರಿ ಪರ್ಸ್ನಲಾಗಿ. ಇವಾಗ ನಾಳೆ ಸೋಮವಾರ 22ಕ್ಕೆ ರಿಸಲ್ಟ್ ಬಿಡ್ತಾ ಇದ್ದಾರಂತೆ. ಸೊ ಎಷ್ಟೋ ಜನ ಹೇಳಿದ್ರು, ಯಾಕಂದರೆ ಲಾಸ್ಟ್ ಇಯರು May 19ಗೆ ರಿಸಲ್ಟ್ ಬಿಟ್ಟಿದ್ರು, ಯಾಕಂದರೆ ಓನ್ಲಿ 1 ಎಕ್ಸಾಮ್ ಇತ್ತಲ್ಲಿ. ಅರ್ಥ ಮಾಡ್ಕೊಳ್ಳಿ. ಇವಾಗ ಟೋಟಲ್ ಎಕ್ಸಾಮ್ಸು 3 ಇದೆ. ಅದಕ್ಕಾಗಿ ನಿಮಗೆ ಆದಷ್ಟು ಬೇಗ, ಅಂದರೆ ನಾಳೆನ ಅಂತ ತುಂಬ ಜನಕ್ಕೆ ಯಾರೋ ಹೇಳಿಬಿಟ್ಟಿದ್ದಾರೆ. ಲಾಸ್ಟ್ ಇಯರು ಇದೇ ಥರ ಮಂಡೇನೇ ಬಿಟ್ಟಿದ್ರು, ಅದಕ್ಕಾಗಿ ನಾಳೆನೇ ಬಿಡ್ತಾರೆ ಅಂತ ಎಷ್ಟೋ ಜನಕ್ಕೆ ಹೇಳಿದ್ದಾರೆ. ಸೊ ಯಾವುದೇ ಒಂದು ರೀತಿ ಅದನ್ನು ನಂಬೇಡಿ, ನಾಳೆ ಅಂತೂ ಕನ್ಫರ್ಮ್ ಇರೋಲ್ಲ. ನನಗನ್ಸೋ ಮಟ್ಟಿಗೆ ನನ್ನ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳ್ತೀನಿ ನೋಡಿ. ನನಗೆ ಅನಿಸೋದೇನೆಂದರೆ, ಒಂದು ಆಫ್ಟರ್ ಎಲೆಕ್ಷನ್ನೇ ನನಗೆ ಒಂದು ರಿಸಲ್ಟ್ ಬರುತ್ತೆ ಅಂತ ಅನಿಸುತ್ತೆ. ಬಿಫೋರ್ ಎಲೆಕ್ಷನು ಬರ್ಬೋದು, ತುಂಬ ಚಾನ್ಸಸ್ ಇದೆ. ಬಟ್ ನನ್ನ ಒಂದು ಹೋಪ್ ಪ್ರಕಾರ ಅದು ಆಫ್ಟರ್ ಎಲೆಕ್ಷನ್ನೇ. ನೀವು ಕಮೆಂಟ್ ಮಾಡಿ ತಿಳಿಸಿ, ನಿಮ್ಗೆ ಯಾವಾಗ ಬೇಕು ಅನಿಸುತ್ತೆ ನೋಡೋಣ, ಬಿಫೋರ್ ಎಲೆಕ್ಷನ್ ಆರ್ ಆಫ್ಟರ್ ಎಲೆಕ್ಷನ್. ಎಲೆಕ್ಷನ್ ಯಾವಾಗಿದೆ? 26ಗೆ ಒಂದು ಎಲೆಕ್ಷನ್ ಇದೆ.
ಮತ್ತು ಇನ್ನೂ ಟೋಟಲ್ 3 ಎಕ್ಸಾಮ್ ಇದೆ. ಸೊ ಅದಕ್ಕಾಗಿ ಇದನ್ನು ಬೇಗ ಇನ್ನೂ 10 ಡೇಸಲ್ಲಿ ಈ ಒಂದು ಇದನ್ನು ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ ಎಕ್ಸಾಮ್ 2ಗೆ ಅವರು ಒಂದು ಟೈಮ್ ಟೇಬಲ್ನ ಬಿಡ್ತಾರೆ. ಅದು ವಿತಿನ್ ನೆಕ್ಸ್ಟ್ ಮೇ ಎಂಡ್ ಅಷ್ಟರಲ್ಲಿ ಅದನ್ನು ಮುಗಿಸಿ ನೆಕ್ಸ್ಟ್ 3rd ಎಕ್ಸಾಮ್ಗೂ ಬಿಟ್ಬಿಡ್ತಾರೆ. ಯಾಕಂದರೆ ನೆಕ್ಸ್ಟ್ ನೀವು PUCಗೆ ಹೋಗಬೇಕು. ಸೊ ಅದಕ್ಕಾಗಿ ಅರ್ಥ ಮಾಡ್ಕೊಳ್ಳಿ, PUCಗೆ ಹೋಗಬೇಕು. ಸೊ ಅದಕ್ಕಾಗಿ ಇವಾಗ ನೋಡಿ ಇಷ್ಟು ಕನ್ಫರ್ಮ್ ಆಯ್ತು ನಿಮಗೆ. ಇವಾಗ ನನ್ನ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ಸ್ನ ಇದರಲ್ಲಿ ಹೇಳ್ತೀನಿ. ವ್ಯಾಲ್ಯೂಮ್ ಬಟನ್ನ ಜಾಸ್ತಿ ಇಟ್ಕೊಂಡು ಕೇಳಿ. ನನ್ನ ಹತ್ರ ಒಂದು ಪ್ರಾಪರ್ ಆಗಿರೋ ಒಂದು ಥಿಂಗ್ಸ್ ಇಲ್ಲ ಅದನ್ನು. ಸೊ ನಾನು ಬೈ ಮಾಡ್ತಾಯಿದ್ದೀನಿ. ಇನ್ನೇನು ಬಂದುಬಿಡುತ್ತೆ ಎಲ್ಲನೂ. ಬಂದ ತಕ್ಷಣ ನಿಮಗೆ ಒಂದು ಮಾಹಿತಿನ ನೀಡ್ತೀನಿ. ಸೊ ಬನ್ನಿ, ಮೊದಲಿಗೆ ನನ್ನ ಪ್ರಕಾರ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಅಂದರೆ ಒಂದು ರಿಸಲ್ಟ್ ಬರುತ್ತೆ ಅನ್ನೋ ಅದೇ ಡೇಟ್ ಅಂದರೆ ಈ ಒಂದು ಮಾರ್ಚ್ 30 ಅಂದರೆ ಒಂದು ಮಾರ್ಚ್ ಎಂಡಿಂಗು. ನೆಕ್ಸ್ಟು ಮೇ 2, ನೆಕ್ಸ್ಟು ಮೇ 6 ನೋಡಿ, ಈ 3 ಡೇಟ್. ನೆಕ್ಸ್ಟು ಮೇ ಮಂತಲ್ಲಿ ಒಂದು 2 ಅಥವಾ 6 2 ಡೇಟಲ್ಲಿ ನನಗೆ ಒಂದು ಕನ್ಫರ್ಮ್ ಬರುತ್ತೆ ಅನ್ನೋ ಒಂದು ಹೋಪ್ ಇದೆ. ಸೊ ನಿಮ್ಗೆ ಯಾವಾಗ ಬೇಕು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟಲ್ಲಿ ತಿಳಿಸ್ತಾ ಹೋಗಿ. ಇನ್ನೇನೇ ಮುಂದೆ ಏನೇ ಅಪ್ಡೇಟ್ಸ್ ಬೇಕಿದ್ದರೂ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ, ಗೊತ್ತಾಗುತ್ತೆ. ವಾಲ್ಯೂಮ್ ಕೂಡ ಜೋರಾಗಿ ಇಟ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವರು ಗೊಂದಲದಲ್ಲಿದ್ದಾರೆ, ಅವ್ರಿಗೂ ಎಲ್ಲ ಮಾಹಿತಿ ತಿಳಿಲಿ. ಮತ್ತು ಯಾರ್ಯಾರು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮೆಸೇಜ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ದಯವಿಟ್ಟು ನೀವು ನನ್ನ ಈ ಒಂದು ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾಗ್ರಾಮ್ ID ಇದೆ, ದಯವಿಟ್ಟು ಹೋಗಿ ಅಲ್ಲಿ ಫಾಲೋ ಮಾಡಿ. ಅಲ್ಲಿ ನನಗೆ ಒಂದು ಪರ್ಸ್ನಲಾಗಿ ಮೆಸೇಜ್ ಮಾಡಿ. ಸೊ ನಾನು ಅಲ್ಲೇ ಉತ್ತರ ಕೊಡ್ತೀನಿ, ಪ್ಲಸ್ ಒಂದು ವೀಡಿಯೋ ಮಾಡು ತಿಳಿಸ್ತೀನಿ. ಇನ್ನೇನೇ ಡೌಟ್ ಇದ್ರೆ ಹೇಳಿದ್ನಲ್ಲ, ಕಮೆಂಟು ಇಲ್ಲ ಇನ್ಸ್ಟಾಗ್ರಾಮು. ಅದೇ ರೀತಿ ನಾಳೆ ಯಾವುದೇ ಒಂದು ರಿಸಲ್ಟ್ ಇರುವುದಿಲ್ಲ. ಅದು ಎಷ್ಟು ಜನ ಒಂದು ರೂಮರ್ಸ್ನ ಎಬ್ಬಿಸಿಬಿಟ್ಟಿದ್ದಾರೆ. ನಾಳೆನೇ ರಿಸಲ್ಟ್ 22ಕ್ಕೆ ರಿಸಲ್ಟ್, ಸೋಮವಾರ ರಿಸಲ್ಟ್, ನಾಳೆ 22ಕ್ಕೆ ಅಂತ. ಸೊ ಅರ್ಥ ಮಾಡ್ಕೊಳ್ಳಿ. ನನಗೆ ಕಮ್ಮಿ ಅಂದರೆ ಒಂದು 10 to 20 ಜನ ಸ್ಟೂಡೆಂಟ್ಸು ಏನು ಮಾಡಿದರು, ನಾಳೆನೇ ರಿಸಲ್ಟ್ ಅಂತೆ ಕಮೆಂಟ್ ಮಾಡಿ ತಿಳಿಸಿದರು. ಸೊ ಅದಕ್ಕಾಗಿ ಹೇಳ್ತಾಯಿದ್ದೀನಿ, ನಾಳೆ ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರಲ್ಲ. ನಾನು ಹೇಳಿದ್ದೀನಲ್ಲ, ಬಿಫೋರ್ ಎಲೆಕ್ಷನ್ ಅಂದರೆ 23, 24, 25 ಅಥವಾ ಆಫ್ಟರ್ ಎಲೆಕ್ಷನ್ ಅಂದರೆ 32 or 4 or 6 ಈ ಡೇಟ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಮುಂದೆ ಯಾವುದೇ ರೀತಿಯ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ ಬಿಟ್ಟರೆ ನಾನು ಇಮಿಡಿಯೇಟ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.